ಜ್ಯೋತಿಷಿಗಳ ಹತ್ರ ಕೇಳಿದಾಗ ನಿಮಗೆ ತ್ರಿಪಿಂಡ ದೋಷವಿದೆ, ದೈವತ್ವಕ್ಕೆ ಬೆಲೆ ಇಲ್ಲ, ನಿಮ್ಮ ಚಿಂತನೆಗೆ ಬೆಲೆ ಇಲ್ಲ ಅಂತ ಅರ್ಥ. 25,000 ಕೊಟ್ರೆ 10 ಮಂದಿ ಊಟ ಹಾಕ್ತೀವಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಅಭಿಮಾನಿ ಸಾತ್ವಿಕರು, ಆಧ್ಯಾತ್ಮಿಕ ಸಾಧಕರು, ನಿರಂತರ ಸತ್ಸಂಗ, ಭಜನೆ, ಪೂಜೆಯಲ್ಲಿ ನಿರತರಾಗಿದ್ದಾರೆ. ಅವರು ನಮ್ಮ ಯೂಟ್ಯೂಬ್ನಲ್ಲಿ ಕೆಲವಾರು ವಿಡಿಯೋಗಳನ್ನು ನೋಡಿ ಚಿಂತನೆಗಳನ್ನು ಮಾಡಿ ತುಂಬ ಶ್ರೇಷ್ಠವಾಗಿದೆ ಅಂತ ಹೊಗಳಿದ್ದಾರೆ. ಜೊತೆಗೆ ಅವ್ರಿಗೊಂದು ಈಗ ಸಮಸ್ಯೆ ಕಾಡ್ತಾ ಇದೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಅವ್ರಿಗೊಂದು ಸಮಸ್ಯೆ. ಸೊ ಒಳ್ಳೊಳ್ಳೆ ಜ್ಯೋತಿಷಿಗಳ ಹತ್ರ ಕೇಳಿದಾಗ ನಿಮಗೆ ತ್ರಿಪಿಂಡ ದೋಷವಿದೆ. ತ್ರಿಪಿಂಡ ದೋಷ ಅಂದ್ರೆ ಏನು ಅಂದರೆ ಅವ್ರ ಬಾಯಲ್ಲೇ ಕೇಳಿ. ಪಿತೃಗಳ ಬಗ್ಗೆ ಈಗ ಅವ್ರು ಶಾಪ ಕೊಡ್ತಾರ, ಇವ್ರು ಶಾಪ ಕೊಡ್ತಾರ ಅಂತ ಹೇಳ್ತಾ ಇರ್ತಾರೆ. ಮಾಡಿದ್ದೀನಲ್ಲ, ಈಗ ತ್ರಿಪುಂಡಿ ಶ್ರಾದ್ದ ಮಾಡಿದೆ, ಈಗ ನನಗೆ ಹೇಳಿದಾರೆ. ಅದೇನೋ ಕೇಳಿದೆ, ಬಾಬಾನ್ ಕೇಳಿದೆ, ಅದು ಮಾಡಿಸ್ಬೇಕಂದ್ರೆ ಓಕೆ ಮಾಡ್ಕೊಂಡು ಬಿಡ್ರಿ, ಇಲ್ಲ ಅಂತಲ್ಲ. ಬಟ್ ಅದು ನಿಜಾನ ಸುಳ್ಳು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಲಿಕ್ಕೆ. ಈಗ ನಮ್ಮ ಅಜ್ಜ, ಅವ್ರ ಅಜ್ಜ, ಮುತ್ತಜ್ಜ, ನಮ್ಮಪ್ಪ ಈಗ ಕೃಷ್ಣರಾವ್, ಅವರಪ್ಪ ಹನುಮಂತರಾವ್, ಅವರಪ್ಪ ಗೋವಿಂದರಾವ್. ಸೊ ಅವ್ರ ಮೂವರು ಒಬ್ರು ಏನ್ ಹೇಳಿದ್ರು ನನಗೆ, ಹಿಂಗೆ ಹೇಳಿದ್ರು, ಇಲ್ಲ ನಿಮ್ ಅಜ್ಜ ಅರಳಿ ಮರ ಇರ್ತದಲ್ಲ, ಅರಳಿ ಮರನ ಕಟ್ ಮಾಡಿದ್ದಾರೆ. ಆಮೇಲೆ ನಿಮ್ ಮುತ್ತಜ್ಜ ಬಂದ್ಬಿಟ್ಟು ನಿಮ್ಮ ಇವು ಬ್ರಾಹ್ಮಣರನ್ನ ಕಳಿಸ್ಬಿಟ್ಟು ಅವ್ರಿಗೆ ಅವಮಾನ ಮಾಡಿದ್ದಾರೆ. ನಿಮ್ಮ ಮರಿ ಮುತ್ತಜ್ಜ ಬಂದ್ಬಿಟ್ಟು ವೈದಿಕರನ್ನ ಕರೆಸಿ ಅವ್ರನ್ನ ಹೊಡೆದಿದ್ದಾರೆ, ಅವಮಾನ ಮಾಡಿದ್ದಾರೆ, ಅವ್ರಿಗೆ ಹೊಡೆದಿದ್ದಾರೆ. ಆ ಒಂದು ಗುರು ದೋಷ ನಿಮ್ಮ ಮರಿ ಮೊಮ್ಮಕ್ಕಳಿಗೆ ಬರ್ತದೆ, ಅದಕ್ಕೆ ತ್ರಿಪುಂಡಿ ಶ್ರಾದ್ದ ಮಾಡಿಸಿ ಅಂತ ಹೇಳಿದರು. ನೋಡಿ, 3 ಜನರೇಷನಿಂದ ಏನೇನು ತಪ್ಪುಗಳಾಗಿದೆಯೋ ಆ ದೋಷಗಳು ನಿಮ್ಮನ್ನು ಕಾಡ್ತಾ ಇದೆ ಅಂತ ಎದುರಿಸಿದ್ದಾರೆ. ನೀವು ಆಡಿಯೋ ಕೇಳಿದ್ರಲ್ವಾ? ಜೊತೆಗೆ ಆ ಪೂಜೆ ಮಾಡದೆ ಹೋದರೆ ನಿಮಗೆ ಇನ್ನೂ ಕೆಟ್ಟದಾಗತ್ತೆ. ಇವರು ಇಷ್ಟೊಂದೆಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡುವಾಗ ಯಾವ ದೋಷವೂ ಬರುವುದಿಲ್ಲ. ಗುರುಜಿ ದಯವಿಟ್ಟು ಇದ್ರ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ. ನೀವು ಆಧ್ಯಾತ್ಮಿಕ ಸಾಧನೆಯಲ್ಲಿರುವಾಗ, ಮನಸ್ಸಿನಲ್ಲಿ ಒಳ್ಳೆಯ ಚಿಂತನೆಗಳಿರುವಾಗ, ದೈವ ಭಕ್ತಿಯೇ ನಿಮ್ಮಲ್ಲಿ ತುಂಬಿರುವಾಗ ಬೇರೆ ದೋಷಗಳು ಬಂದರೆ ಆ ಸಾಧನೆಗೆ ಬೆಲೆ ಇಲ್ಲ, ದೈವತ್ವಕ್ಕೆ ಬೆಲೆ ಇಲ್ಲ, ನಿಮ್ಮ ಚಿಂತನೆಗೆ ಬೆಲೆ ಇಲ್ಲ ಅಂತ ಅರ್ಥ. ಇಲ್ಲಿ ತ್ರಿಪಿಂಡ ದೋಷ ಅಂತ ಏನು ಕರೀತಾರಲ್ವಾ, ಅದಕ್ಕೆ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ ಅನ್ನೋದನ್ನು ಕೇಳಿ, ಅಲ್ಲೇ ಗೊತ್ತಾಗುತ್ತೆ. ಟೋಟಲ್ ಪ್ಯೂರ್ ಬಿಸ್ನೆಸ್. ತ್ರಿಪುಂಡಿ ಶ್ರಾದ್ದ ಮಾಡ್ಬೇಕು, ಮತ್ತೆ ನಿಮ್ಮ ಅಜ್ಜಗಳು ಶಾಪ ಕೊಡ್ತಾರ ಅಂತಾರಲ್ಲ, ಶಾಪ ಕೊಡೋದು ನಿಜಾನ ಸುಳ್ಳು ಅಂತ ಬೇಕಿತ್ತಂತೆ. ಆಯ್ತು, ಮಾಡೋಣ ಒಂದು ವಿಡಿಯೋ. ಹ್ಞೂ ಸರ್. ಯಾಕಂದ್ರೆ ನನಗೆ ಬಹಳ ಕ್ಲಿಯರ್ ಬೇಕಿತ್ತು. ಎಲ್ಲರೂ ಹಂಗಂತಾರೆ, ತ್ರಿಪುಂಡಿ ಶ್ರಾದ್ದ ಮಾಡ್ಬೇಕು. ತ್ರಿಪುಂಡಿ ಶ್ರಾದ್ದ 25,000, 15,000, 30,000 ಪ್ಯಾಕೇಜ್. 35,000. ಮೊನ್ನೆ ಗೋಕರ್ಣಕ್ಕೆ ಕೇಳಿದೆ, ನಾನು ಕೇಳಿ ಮಾಡ್ಸೋಣ ಅಂದ್ರೆ, ಇಲ್ಲ 25 ಮಂದಿ 25,000 ಕೊಟ್ರೆ 10 ಮಂದಿಗೆ ಊಟ ಹಾಕ್ತಿವಿ, 15,000 ಕೊಟ್ರೆ 5 ಮಂದಿಗೆ ಬರೀ ಟಿಫನ್ ಕೊಡ್ತೀವಿ, ಎಲ್ಲ ನಮ್ದೇ, 5 ತಾಸಿನ ಕೆಲಸ ಆಗುತ್ತೆ, ಅದನ್ನ ಮಾಡ್ಬೇಕು ಅಂತ ಹೇಳಿದ್ರು. ಈಗ ಕೇಳಿದ್ರಲ್ವಾ ಎಷ್ಟೊಂದು ಚಾರ್ಜ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ. ಇದು ಇಂದಿನ ಕಾಲದಿಂದ ಸಾಮಾನ್ಯ ಜನರಲ್ಲಿ ಮೌಢ್ಯತೆಗಳನ್ನು ಬಿತ್ತಿ ಹಣವನ್ನು ಮಾಡುವ ತಂತ್ರ. ಬರೀ ಒಂದು ಪಿಂಡಕ್ಕೆ ಏನೇನೋ ಪೂಜೆ ಮಾಡೋದು ಸ್ವಲ್ಪ ಜನರುಗಳು ಅಲ್ವಾ? ಎಷ್ಟು ಜನ ಮಾಡ್ತಾರಪ್ಪ? ಸ್ವಲ್ಪ ಜನ ಮಾಡ್ತಾರೆ. ಕೆಲವಾರು ಪದ್ಧತಿಗಳಲ್ಲಿ ಕೇವಲ ಸತ್ತ 11ನೇ ದಿನಕ್ಕೆ ಏನು ಪೂಜೆ ಪುನಸ್ಕಾರ ಮಾಡ್ತಾರೋ ಮುಗಿದೋಯ್ತು, ಅದಾದ್ಮೇಲೆ ಏನೂ ಇಲ್ಲ. ಕೆಲವು ಜನರ ಪದ್ಧತಿಯಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ಕೆಲವು ಜನರ ಪದ್ಧತಿಯಲ್ಲಿ ಪಿಂಡ ಪ್ರದಾನ ಮಾಡೋಕ್ಕೆ ಒಂದು ಟೈಮ್ ಇಟ್ಕೊಂಡಿದ್ದಾರೆ, ಆವಾಗ ಹೋಗಿ ಮಾಡ್ತಾರೆ.
ಇಷ್ಟೆಲ್ಲ ಯೋಚನೆ ಮಾಡ್ತಿರಲ್ಲ, ಈಗ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಇದು ತುಂಬ ತುಂಬ ಮುಖ್ಯ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಪ್ರಪಂಚವನ್ನು ನೋಡುವುದರಿಂದ ಇಲ್ಲಿ ಇಷ್ಟನ್ನೇ ನೋಡೋದಲ್ಲ, ನೀವು ಅಕ್ಕಪಕ್ಕದ ಮನೆ ನೋಡೋದು, ನಿಮ್ಮೂರು ನೋಡೋದು, ನಿಮ್ಮ ರಾಜ್ಯ ನೋಡೋದಲ್ಲ, ಪ್ರಪಂಚದ ಕಡೆ ಗಮನ ಹರಿಸಿ, ಪೃಥ್ವಿಯ ಕಡೆ ಗಮನ ಹರಿಸಿ. ಅಗಾಧವಾದ ಈ ಪ್ರಕೃತಿಯ ಶಕ್ತಿ ಏನಿದೆಯೋ ಅದಕ್ಕೆ ಸುಮ್ಮನೆ ಗಮನ ಹರಿಸ್ಬೇಕು, ಆಗಲೇ ನಿಮ್ಗೆ ತಿಳುವಳಿಕೆ ಬರೋದು. ಈಗ ಭೂಮಿಯ ಮೇಲೆ ಹೇಗೆ ಯುದ್ಧಗಳು ನಡೀತಾ ಇದೆ, ಎಷ್ಟೊಂದು ರೋಗಗಳಿಂದ ಸಾವು ನೋವುಗಳಾಗ್ತಾ ಇದೆ, ಇದು ದೊಡ್ಡ ವಿಚಾರನ ಯಾಕೆ ನೀವು ಈ ರೀತಿ ಯೋಚನೆ ಮಾಡಲ್ಲ? ಕೊರೋನಾ ಬಂದಾಗ ಎಷ್ಟು ಜನ ಸತ್ರು, ಕೆಲವು ದೇಶಗಳಲ್ಲಿ ಲಕ್ಷಾಂತರ ಜನರ ಸತ್ರು. ಅವರಿಗೆಲ್ಲ ಪಿಂಡ ಪ್ರದಾನ ಪೂಜೆ ಯಾರು ಮಾಡಿದ್ದಾರೆ ಹೇಳಿ? ಎಷ್ಟು ಜನಕ್ಕೆ ಕರೆಕ್ಟಾಗಿ ಶಾಸ್ತ್ರಬದ್ಧವಾಗಿ, ಈಗ ನಾವ್ಯಾರ ಸತ್ರು ಎಷ್ಟೊಂದು ಶಾಸ್ತ್ರ ಮಾಡ್ತೀವಲ್ವಾ, ಎಣ್ಣೆಕ್ಕೆ ಸ್ನಾನ ಮಾಡಿಸಿ ಪೂಜೆ ಮಾಡಿ ತೊಗೊಂಡೋಗಿ ಅಲ್ಲಿ ಸುಟ್ಟಾಕಿ ಅಲ್ಲೆಲ್ಲ ಬಂದು ಆಮೇಲೆ 3ನೇ ದಿನಕ್ಕೆ ಬೂದಿ ತೊಗೊಂಡೋಗಿ ಕಾವೇರಿ ನದಿಗೆ ಬಿಡ್ತೀವಿ, ಗಂಗಾ ನದಿಗೆ ಬಿಡ್ತೀವಿ, ಇನ್ನೆಲ್ಲೋ ಬಿಡ್ತೀವಿ. ಈಗ ಕೊರೋನಾದಲ್ಲಿ ಸತ್ತವರನ್ನು ಎಷ್ಟು ಜನ ಸುಟ್ಟಾಕಿ ಬೂದಿ ತಗೊಂಡೋಗಿ ಸಂಸ್ಕಾರ ಮಾಡಿದ್ದಾರೆ ಹೇಳಿ? ಪಿಂಡ ಪ್ರದಾನ ಪೂಜೆಗಳೆಲ್ಲಿ ಮಾಡಿದ್ದಾರೆ ಹೇಳಿ? ಇದು ಸುಮ್ಮನೆನಾ? ಇದು ಯಾಕೆ ಈ ರೀತಿ ದಿಶೆಯಲ್ಲಿ ಯೋಚನೆ ಮಾಡಲ್ಲ? ರೀಸೆಂಟಾಗಿ ನಡೆದ ಘಟನೆ ಅಲ್ವಾ? ಹಿಂಗೆ ಯೋಚನೆ ಮಾಡಿದಾಗಲೇ ನಿಮಗೆ ಈ ಮೌಢ್ಯಗಳಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗೋದು. ನೀವೆಲ್ಲ ಮರೆತು ಬಿಡ್ತೀರಾ. ಆ ಘಟನೆಗಳನ್ನು ನೋಡ್ಬೇಕು ನೀವು, ಹೇಗೆ ಮಾಡ್ತಾಯಿದ್ರು ಅಂತ. ಒಬ್ಬ ಮಿನಿಸ್ಟ್ರು ನೋಡಿದ್ದೀನಿ, ಒಬ್ಬ ಮಿನಿಸ್ಟ್ರು ಸತ್ತೋದಾಗ ಯಾರಿರಲಿಲ್ಲ, ಒಂದು 5 ದಿನ ತೊಗೊಂಡೋಗಿ ಹೆಂಗೆ ಹಾಕಿದ್ರು, ಮಣ್ಣು ಮಾಡಿದ್ರು. ಆ ವಿಡಿಯೋಗಳೆಲ್ಲ ಹಾಕ್ಬೋದು, ಬಟ್ ಇಲ್ಲಿ ವೈಲೆನ್ಸ್ ಅಂತ ಯೂಟ್ಯೂಬಲ್ಲಿ ಮೊನಟೈಸ್ ಮಾಡಲ್ಲ, ತೋರಿಸಲ್ಲ. ಇದು ಸತ್ಯ ಘಟನೆಗಳು. ಸೊ ಹಾಗೆ ಲಕ್ಷಾಂತರ ಜನರು, ಒಂದೆರಡಲ್ಲ. ಅಮೆರಿಕದಲ್ಲಿ ಕೆಲವು ಕಡೆ ಎಲ್ಲ ಸತ್ತಾಗ ನಾವು ನೋಡಿದ್ವಿ, ಬರೀ JCB ತೆಗೆದುಬಿಟ್ಟು ಗುಂಡಿನಲ್ಲಿ ಮುಚ್ಚಿದ್ದಾರೆ. ನಮ್ಮ ಭಾರತದಲ್ಲೂ ಕೂಡ, ನಮ್ಮ ಕರ್ನಾಟಕದಲ್ಲೂ ಕೂಡ ಅಲ್ಲಿ ಸ್ಪೆಷಲಾಗಿ ಮಾಡಿದ್ದಾರೆ ಸುಟ್ಟಕ್ಕೆ ಜಾಗ. ಎಷ್ಟೊಂದು ಜನ ತಗೊಂಡು ಹೋಗ್ತಾಯಿದ್ರು. ಅವರಿಗೆಲ್ಲ ಪಿಂಡ ಪ್ರದಾನ ಮಾಡಿಲ್ಲ, ಶಾಸ್ತ್ರವನ್ನು ಮಾಡೇ ಇಲ್ಲ, ತುಂಬ ಜನರಿಗೆ ಏನೇನೂ ಮಾಡಿಲ್ಲ. ಅವರೆಲ್ಲ ಪ್ರೇತಗಳಾಗಿ ಕಾಡಬೇಕಾಗಿತ್ತು. ಕೆಲವರು ಫ್ಯಾಮಿಲಿಗಳೇ ಹೋಗ್ಬಿಟ್ಟಿದೆ, ಏನೋ ಒಬ್ಬೊಬ್ಬರು ಸತ್ತಿದ್ರೆ ಪ್ರೇತ ಅಂತ ಎದುರಿಸಿರ್ತಾರೆ, ಇವ್ರಿಗೂ ಏನೋ ಪೂಜೆ ಮಾಡಿರ್ತಾರೆ, ಓಕೆ ಒಪ್ಕೊಳ್ಳೋಣ. ಬಟ್ ಕೆಲವರು ಫ್ಯಾಮಿಲಿಗಳೇ ಸತ್ತೋಗಿದೆ, ಗುಂಪಾಗಿ ಸತ್ತೋಗಿದ್ದಾರೆ. ಅವರಿಗೆಲ್ಲ ಪಿಂಡ ಪ್ರದಾನ ಎಲ್ಲಾಗಿದೆ? 1 ಜನರೇಷನ್. ಸೊ ಇವನು ಜ್ಯೋತಿಷಿ ಹೇಗೆ ಎದುರಿಸಿದ್ದಾನೆ? 3 ಜನರೇಷನ್. ಅವ್ರ ತಾತ ಏನು ಮಾಡಿದ್ದ, ಮುತ್ತಾತ ಏನು ಮಾಡಿದ್ದ, ಆ ದೋಷ ಏನು ನಿನ್ನನ್ನು ಕಾಡ್ತಾ ಇದೆ, ಅದಕ್ಕೆ ಇಷ್ಟು 1000 ರೂಪಾಯಿ ದುಡ್ಡು, ಈ ನೀನು ಪೂಜೆ ಮಾಡಿಸು ಅಂತ ಈಗ ಹೇಳಿದ್ದಾರೆ. ಅವರು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ, ಗುರುಜಿ ನಂಗೆ ಹೇಳಿದ್ದಾರೆ ಅಂತ. ಇಷ್ಟೊಂದು ತಿಳುವಳಿಕೆ ಇದ್ದು ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇದ್ದು ನಿರಂತರವಾಗಿ ಪ್ರವಚನಗಳು ಪುಸ್ತಕಗಳನ್ನು ಓದ್ತಾ ಇದ್ದಕ್ಕಂಥ ಮನಸ್ಸಿನಲ್ಲೇ ಈ ರೀತಿಯಾದ ಮೌಢ್ಯತೆ ಭಯ ಬಂದಾಗ ಸಾಮಾನ್ಯ ಜನರಲ್ಲಿ ಹೇಗೆ ಬರುತ್ತೆ ಯೋಚನೆ ಮಾಡಿ ನೋಡಿ, ಅಲ್ವೇನ್ರಿ? ಇಲ್ಲಿ ನೋಡಿ, ಒಂದು ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸತ್ತಾಗ ಮನುಷ್ಯನ ಕತೆ ಮುಗೀತು. ನಿಮ್ಮ ಮನಃಶಾಂತಿಗೆ ಕೆಲವಾರು ಪದ್ಧತಿಗಳಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದು ಮಾಡದೆ ಹೋದರೆ ಆ ಸಮಾಜದಲ್ಲಿ ಸಂಸಾರದಲ್ಲಿ ನಿಮಗೆ ಕೆಟ್ಟದಾಗ ನೋಡ್ತಾರೆ. ಮತ್ತು ಜನ ನೆಂಟರು ಎಲ್ಲ ನಮ್ಮ ಸೇರ್ತಾರೆ, ಅದಕ್ಕೊಂದು ತಿಥಿ ಕಾರ್ಯ ಅಂತ ಮಾಡ್ತೀವಿ, ಅದನ್ನು ಮುಗಿಸ್ತೀವಿ. ಆದರೂ ಕೂಡ ತಿಥಿನಲ್ಲಿ ಹೇಗೆ ಮಾಡ್ತೀವಿ, ಲಕ್ಸುರಿ ಎಲ್ಲ ಅಡುಗೆಗಳನ್ನು ಮಾಡಿ ಸಂತೋಷವಾಗಿ ಹೋಗಬೇಕು. ಸಾವನ್ನು ಸ್ವೀಕರಿಸಿ ಮನಸ್ಸು ಸಂತೋಷವಾಗಿರಬೇಕು ಅನ್ನೋದಕ್ಕೋಸ್ಕರವಾಗಿ ವಿಧ ವಿಧವಾದ ಭಕ್ಷ್ಯಗಳನ್ನು ಮಾಡಿ ಜನರನ್ನೆಲ್ಲ ಕರೆಸಿ ಅವ್ರು ಕೆಲವ್ರಿಗೆ ಹೊಸ ಬಟ್ಟೆ ಕೊಟ್ಟು ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಅಷ್ಟೇ. ಕೃತಜ್ಞತೆ, ರೆಕಗ್ನೈಸಿಂಗ್ ಅವ್ರೇನೇನು ಮಾಡಿದ್ದಾರೆ ನಮ್ಮ ಫ್ಯಾಮಿಲಿಗೆ, ನನ್ನ ಜೀವನಕ್ಕೆ ಅನ್ನತಕ್ಕಂಥದ್ದನ್ನು ರೆಕಗ್ನೈಸ್ ಮಾಡಿ ಗ್ರ್ಯಾಟಿಟ್ಯೂಡ್ ಅನ್ನೋದು ತಿಥಿ. ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದಟ್ ಗ್ರೇಟ್ ಸೋಲ್, ಅದ್ಭುತವಾದ ಜೀವಕ್ಕೆ ನಾವು ಕೃತಜ್ಞತೆ ಅರ್ಪಿಸುವುದೇ ತಿಥಿ. ಮುಗಿದೋಯ್ತು. ಅದಾದಮೇಲೆ ಯಾವ ಪಿಂಡನೂ ಇಲ್ಲ, ಏನೂ ಇಲ್ಲ. ಸ್ವರ್ಗಕ್ಕೆ ಹೋಗುತ್ತೋ ನರಕಕ್ಕೆ ಹೋಗುತ್ತೋ ಏನೂ ಗೊತ್ತಿಲ್ಲ. ನಾವು ನೆಕ್ಸ್ಟ್ ಪಾಯಿಂಟ್, ಇದು ತುಂಬ ಅಕಸ್ಮಾತ್ ನಾವು ನಂಬೋಣ. ಈಗ ನಾನೇ ಅಂತ ಹೇಳ್ತಾ ಇರೋದೇನು, ನಂಬದೇ ಇರತಕ್ಕಂಥ ಸತ್ಯ ಘಟನೆ, ಇವೆಲ್ಲ ಏನೇನೂ ಬೇಕಾಗಿಲ್ಲ ಅಂತ. ಈಗ ನಂಬದೇ ಅಂತ ಇಟ್ಕೊಳ್ಳಿ. ಅದು ಒಂದು ಜೀವ ಸತ್ತಿರುತ್ತೆ. ಸತ್ತಾದಮೇಲೆ 11 ದಿನಕ್ಕೆ ನಾವು ಪೂಜೆ ಪುನಸ್ಕಾರ ಮಾಡ್ತೀವಿ, ಕೆಲವು 3ನೇ ದಿನ ಶುರು ಮಾಡ್ತೀವಿ.
ಅಷ್ಟೆಲ್ಲ ಮಾಡೋ ಉದ್ದೇಶ ಏನು? ಸಾವಿರಾರು ರೂಪಾಯಿ ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಆ ಶಾಸ್ತ್ರಿಗಳನ್ನು ಕರೆಸಿ, ಹೋಮಗಳನ್ನು ಮಾಡಿ, ಪೂಜೆಗಳನ್ನು ಮಾಡಿ, ಬೂದಿ ತಗೊಂಡೋಗಿ ನೀರಿಗೆ ಬಿಟ್ಟು ಎಲ್ಲ ಮಾಡೋದೇನು? ಅದು ಸ್ವರ್ಗಕ್ಕೆ ಹೋಗ್ಲಿ ಅಂತ. ಸ್ವರ್ಗಕ್ಕೆ ಹೋದ್ಮೇಲೆ ತಿರುಗಿ ವಾಪಸ್ ಹೆಂಗೆ ಬರುತ್ತೆ? ಇನ್ನೊಂದು ಹೇಳ್ಬಿಡ್ತಾರೆ, ಆ ಥರ ಮಾತಾಡ ಪಿತೃಲೋಕದಲ್ಲಿ ಇರುತ್ತೆ ಅಂತ. ಪಿತೃಲೋಕ ಅಂತ ಬೇರೆ ಬೇರೆ ಲೋಕ, ಸ್ಟೇಜ್ ಬೈ ಸ್ಟೇಜ್ ಇದಂತೆ. ಇವನು ಹೋಗಿ ನೋಡಿದ್ದ. ಕೆಲವರೆಲ್ಲ ನೋಡ್ಬೇಕು ಹೆಂಗೆ ಹೇಳ್ತಾರೆ ಅಂತ. ಸ್ಟೇಜ್ ಬೈ ಸ್ಟೇಜ್ ಅದು ಕುಳಿತಿರುತ್ತೆ, ಆಮೇಲೆ ಅದು ಬರುತ್ತೆ ಅಂತ ಎಲ್ಲ ಸುಳ್ಳು ಕಥೆಗಳನ್ನು ನಿಮ್ಮ ತಲೆಗೆ ತುಂಬುತ್ತಾರೆ. ಮತ್ತು ಅಷ್ಟೊಂದೆಲ್ಲ ಶ್ರೇಷ್ಠವಾದ ಪೂಜೆ ಮಾಡಿ ತಲೆ ಬೋಳಿಸ್ಕೊಂಡು ಕೆಲವರು ಏನೇನೆಲ್ಲ ಮಾಡ್ತಾರೆ, ಅಲ್ಲಿ ಮುಗೀತದು, ಅದು ಹೋಗ್ತದು. ಹೋದಾದ ಮೇಲೆ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ಪುನಃ ನೀನು ನೆಕ್ಸ್ಟ್ ಲೈಫಲ್ಲಿ ನೀನು ಕಾಡ್ಸುತ್ತೆ. ನಂಗೆ 3 ಜನ್ರೇಷನ್ವರೆಗೂ ಕಾಯ್ಕೊಂಡು ಕುಳ್ತಿದ್ದೆ, ಅದು ಸೋಲೋದು ಆತ್ಮ. ತ್ರಿಪಿಂಡ ಅಂದರೆ 3 ಜನ್ರೇಷನ್ ಕಾಯ್ಕೊಂಡು ಇವನಿಗೆ ಇವಾಗ ಕಾಡ್ತಾ ಇದೆ ಅಂತೆ. ಆ 3 ಜನ್ರೇಷನ್ ಕಾಯ್ಕೊಂಡು ಕುಳಿತುಕೊಂಡು ಮೊದಲನೇ ಜನ್ರೇಷನ್ಗೆ ಬುದ್ಧಿ ಕಲಿಸ್ಬೋದಾಗಿತ್ತು. ಅದ್ಯಾಕೆ 3 ಜನ್ರೇಷನ್ ಬೇಕು? ಯಾಕೆ ಈ ತರ್ಕವಾಗಿ ಚಿಂತನೆ ಮಾಡೋದಿಲ್ಲ? ಇಲ್ಲಿ ತರ್ಕ ಕುತರ್ಕ, ಈ ಮೌಢ್ಯಗಳು, ಚಿಂತನೆಗಳು ಏನು ಬೇಕಾಗಿಲ್ಲ ರೀ. ನೀವು ಯೋಗ ಸಾಧನೆ ಮಾಡಿಕೊಂಡು ಮನಸ್ಸು ಪರಿಶುದ್ಧವಾಗಿ ಇದ್ದುಕೊಂಡು ಸತ್ಸಂಗದಲ್ಲಿ ಇದ್ದುಕೊಂಡ್ರೆ ಮುಗಿದೋಯ್ತು, ಯಾವುದು ಬೇಕಾಗಿಲ್ಲ. ಯಾಕೆಂದರೆ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಿದಾಗ ಮನಸ್ಸು ಖಾಲಿ ಆಗುತ್ತೆ. ಒಳ್ಳೆ ಚಿಂತನೆಯಲ್ಲಿ ನೀವ್ಯಾರಿಗೂ ಮೋಸ ಮಾಡೋಕ್ಕೋಗಲ್ಲ, ಅನ್ಯಾಯ ಮಾಡೋಕ್ಕೋಗಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ನಿನ್ನ ಮನಸ್ಸಿಗೂ ಮೋಸ ಮಾಡಿಲ್ಲ, ನಿನ್ನ ದೇಹಕ್ಕೂ ಮೋಸ ಮಾಡಿಲ್ಲ, ಪರರಿಗೂ ಬೇರೆಯವ್ರಿಗೂ ನೀವು ಮೋಸ ಮಾಡಿಲ್ಲ ಅಂದರೆ ಅದೇ ಅದ್ಭುತವಾದ ಸಾಧನೆ. ಯಾವ ಪೂಜೆ ಪುನಸ್ಕಾರವೂ ಬೇಕಾಗಿಲ್ಲ. ಪೂಜೆ ಪುನಸ್ಕಾರಗಳು ಬೇಕಾಗಿರೋದೇ ಇದಕ್ಕೆ. ನಾನು ಪರಿಶುದ್ಧವಾಗಿ ನಿನ್ನನ್ನು ಸ್ವೀಕರಿಸಿದ್ದೇನೆ ಭಗವಂತ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾರೆ. ಸ್ವೀಕರಿಸಿ ದೈವತ್ವವನ್ನು ನಿನ್ನಲ್ಲಿ ಮೂಡಿಸ್ಕೊಂಡು ಬದುಕುವುದೇ ನಿಜವಾದ ಸಾಧನೆ. ಪೂಜೆ ಮಾಡೋದೇ ಅದಕ್ಕೆ, ಪ್ರಾರ್ಥನೆ ಮಾಡೋದೇ ಅದಕ್ಕೆ, ನನ್ನಲ್ಲಿ ಪರಿಶುದ್ಧತೆಯನ್ನು ತೆಗೆದುಕೊಳ್ಳೋಕ್ಕೆ. ಸೊ ನಾನು ಪರಿಶುದ್ಧತೆಯನ್ನು ತೆಗೆದುಕೊಂಡಾಗ ಭಗವಂತ ನನ್ನ ಜೊತೆಲಿದ್ದಾಗ ಯಾವ ದೋಷವೂ ಏನೂ ಮಾಡುವುದಿಲ್ಲ. ದೋಷ ಇದೆ ಅಂತ ನಂಬಿದ್ರೆ ನೀವು ಆಧ್ಯಾತ್ಮಿಕ ಸಾಧಕರಲ್ಲ, ಭಗವಂತನ ಮೇಲೆ ನಂಬಿಕೆ ಇಲ್ಲ. ಪ್ರತಿನಿತ್ಯ ನೀವು ದೇವ್ರ ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕಾದಾಗ, ದೇವರು ನಿಮ್ಮ ಜೊತೆಲಿ ಇದ್ಬೇಕಾದ್ರೆ ಯಾವ ದೋಷ ಬರುತ್ತೆ ಯೋಚನೆ ಮಾಡಿ ನೋಡಿ. ಇಲ್ಲ ನೀವು ದೇವ್ರು ಮಾಡೋದೇ ತಪ್ಪಪ್ಪ, ದೇವಸ್ಥಾನಕ್ಕೆ ಹೋಗೋದೇ ತಪ್ಪು, ನಿಮ್ಮ ಮನೇಲಿ ದೇವರೇ ಇಲ್ಲ, ನೀವು ಏನೂ ಮಾಡೇ ಇಲ್ಲ. ಆಮೇಲೆ ಯಾವತ್ತೋ ಒಂದಿನ ಯಾರನ್ನು ಕೇಳ್ತೀರಿ, ದೋಷ ಅಂತ ಹೇಳ್ತಾನೆ. ಇಸಿ ಅಲ್ವೇನ್ರಿ? ಪ್ರತಿನಿತ್ಯ ಪೂಜೆ ಮಾಡಿದ್ಮೇಲೆ, ದೇವ್ರ ನಿಮ್ಮ ಜೊತೆಲಿ ಇದ್ಮೇಲೆ, ನೀವು ದೇವಸ್ಥಾನಕ್ಕೆ ಹೋದ್ಮೇಲೆ, ಸಾಧನೆ ಮಾಡಿದ್ಮೇಲೆ ದೋಷ ಎಲ್ಲಿರುತ್ತೆ? ಇಷ್ಟೆಲ್ಲ ಆದರೂ ಕೂಡ ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಈ ಸೃಷ್ಟಿಗೆ, ಈ ಅದ್ಭುತವಾದ ಶಕ್ತಿಗೆ ಶರಣಾಗಿ ಅಷ್ಟೇ ಮುಗಿದೋಯ್ತು. ದೇವರೇ ಇದು ನನಗೇನು ಗೊತ್ತಿಲ್ಲಪ್ಪ, ಯಾರು ಏನೇನೋ ಹೇಳ್ತಾರಪ್ಪ, ನನಗೇನು ಗೊತ್ತಿಲ್ಲ, ಎಲ್ಲ ನೀನು ನೋಡ್ಕೊ ಅಂತ ನೀವು ನಂಬಿರುವ ದೇವರಿಗೆ ಶರಣಾಗಿ ಪ್ರಾರ್ಥನೆ ಮಾಡಿ. ಯಾವ ಪ್ರಾರ್ಥನೆಗೆ ಯಾವ ವಸ್ತುಗಳೂ ಬೇಕಾಗಿಲ್ಲ, ಯಾವ ಖರ್ಚೂ ಬೇಕಾಗಿಲ್ಲ, ಮನಸ್ಸು ಮಾತ್ರ ಸಾಕು. ಪ್ರಾರ್ಥನೆ ಮಾಡಿ ನೋಡಿ, ಆಗ ಎಲ್ಲ ದೋಷಗಳಿಂದ ನಿಮಗೆ ಪರಿಹಾರ ಸಿಗುತ್ತೆ. ದೋಷಗಳು ಇದ್ದರೆ, ಸೊ ನನ್ನ ಪ್ರಕಾರ ಯಾವ ದೋಷವೂ ಇಲ್ಲ. ಪ್ರಕೃತಿ ದತ್ತವಾಗಿ ಹುಟ್ಟು ಸಾವು ಸಹಜ, ಅದಕ್ಕೆ ದೋಷವೂ ಇಲ್ಲ, ಸೂತಕವೂ ಇಲ್ಲ, ಏನೂ ಇಲ್ಲ. ಇವೆಲ್ಲವೂ ಕಪೋಲ ಕಲ್ಪಿತ ಕಥೆಗಳು. ನಿಮ್ಮ ಮನಸ್ಸಿನ ಮೇಲೆ ಆಕ್ರಮಣ ಮಾಡುವ ಆಕ್ರಮಣಕಾರರ ದಂಧೆಗಳು, ಕುತಂತ್ರಗಳು ಅಷ್ಟೇ. ಈ ಸಮಾಜದಲ್ಲಿ ಬೇಕಾದಷ್ಟಿದೆ ಈ ರೀತಿಯಾದ ಕಥೆಗಳು. ಇವೆಲ್ಲವನ್ನು ನಂಬಕ್ಕೆ ಹೋಗಬೇಡಿ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಲೆನೇ ಕೆಡ್ಸ್ಕೋಬೇಡಿ. ಮನಸ್ಸನ್ನು ಖಾಲಿ ಮಾಡಿ, ಆಗ ನೆಮ್ಮದಿ ಸಿಗುತ್ತೆ. ಈ ಸೃಷ್ಟಿಯನ್ನು ನೀವು ಒಪ್ಕೊಳ್ಳಿ, ಅದೇ ನಿಜವಾದ ದೇವರು. ನೆನ್ಪಿಟ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಎಲ್ಲ ಬಿಟ್ಟಾಕಿ, ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.